ಯುವತಿಯೊಬ್ಬಳು ಮದುವೆಯಾಗಿ ತನ್ನ ಗಂಡನಿಗೆ ವಿಚ್ಛೇದನ ನೀಡಿದ್ಲು. ಮದುವೆ ಬಾಂಧವ್ಯ ಅನ್ನೋದು ಇಂತಹ ಹುಡುಗಿಯರಿಗೆ ಸಾಮಾನ್ಯ ವಿಚಾರ. ಇದೀಗ ಪ್ರೀತಿ, ಪ್ರೇಮ, ಪ್ರಣಯ ಎಂಬ ಹೆಸರಿನಲ್ಲಿ ಇನ್ನೊಬ್ಬನನ್ನ ಬುಟ್ಟಿಗೆ ಹಾಕೊಂಡು ವಂಚಿಸಿದ್ದಾಳಂತೆ. ಈಕೆಯ ವಂಚನೆಯಿಂದ ಮನನೊಂದ ಯುವಕ ಇದೀಗ ತನ್ನ ಬದುಕನ್ನೇ ಅಂತ್ಯಗೊಳಿಸಿದ್ದಾನೆ. ಇಷ್ಟಕ್ಕೂ ಆ ಯುವಕನ ದುರಂತ ಅಂತ್ಯಕ್ಕೆ ಕಾರಣವಾದ ಯುವತಿ ಯಾರು? ಇಷ್ಟಕ್ಕೂ ಆ ಹುಡುಗ ಸಾಯುವಂತಹ ನಿರ್ಧಾರಕ್ಕೆ ಕಾರಣ ಆದ್ರೂ ಏನು? ಇದೇ ಈ ಹೊತ್ತಿನ ಕ್ರೈಮ್ ವಿಶೇಷ ಮೋಹದ ಪಾಶ. ನಾನು ಪ್ರಭುದೇವ್. ಪ್ರೀತಿಯ ಹೆಸರಿನಲ್ಲಿ ಬಲೆ ಬೀಸಿದ ಮಾಯಾಂಗನೆ. ಮೋಹದ ಪಾಶದಲ್ಲಿ ಯುವಕನ ದುರಂತ ಅಂತ್ಯ. ಇತ್ತೀಚೆಗಷ್ಟೇ ಬೆಂಗಳೂರಿನ ದೊಡ್ಡಕಲ್ಲಸಂದ್ರದಲ್ಲಿ ಸುರಸುಂದರಿಯೊಬ್ಬಳು 3 ಪ್ರಿಯಕರನ್ನ ತನ್ನ ಮೋಹದ ಪಾಶದಲ್ಲಿ ಬಂಧಿಸಿ ಗಂಡ ಪ್ರೇಮಿ ಅಂತ ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಮಾಡ್ಕೊಂಡಿದ್ಲು. ಕೊನೆಗೆ ಮದುವೆಯಾಗಿರೋ ಗಂಡನೇ ನೇರವಾಗಿ ಹೆಂಡತಿ ಅವಾಂತರದ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆಕೆಯ ಹಣೆ ಬರಹನ ಬಟಾಬಯಲು ಮಾಡಿದ. ಈ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಬ್ಬ ಯುವತಿ ಮದುವೆಯಾಗಿ ಗಂಡನಿಗೆ ವಿಚ್ಛೇದನ ನೀಡಿ ಪ್ರೀತಿಯ ಹೆಸರಿನಲ್ಲಿ ಇನ್ನೊಬ್ಬ ಯುವಕನಿಗೆ ವಂಚಿಸಿದ್ದಲ್ಲದೆ ಆತ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಣೆ ಮಾಡಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಯುವತಿ ವಿದ್ಯಾ. ಈಕೆ ಈಗಾಗಲೇ ಒಬ್ಬನನ್ನ ಮದುವೆಯಾಗಿ ಆತನೊಂದಿಗೆ ನೆಟ್ಟಗೆ ಸಂಸಾರ ಮಾಡದೆ ಡಿವೋರ್ಸ್ ನೀಡಿ ಮತ್ತೊಬ್ಬನನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅನ್ಬರಸ್ ಎಂಬ ಯುವಕ ಈಕೆಯ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ತನ್ನ ಮನೆಯವರನ್ನ ಬಿಟ್ಟು ಈಕೆಯ ಹಿಂದೆ ಬಿದ್ದಿದ್ದಾನೆ. ಈಕೆ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅನ್ಬರಸ್ ಫ್ಲಿಪ್ಕಾರ್ಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಇಬ್ಬರ ಕೈನಲ್ಲೂ ಝಣಝಣ ಅಂತ ಕಾಂಚಾಣಕ್ಕೇನು ಕಮ್ಮಿ ಇರಲಿಲ್ಲ. ವಯಸ್ಸಿನಲ್ಲಿ ತಾವಾಡಿದ್ದೆ ಆಟ ಅಂದ್ಕೊಂಡು ಹುಚ್ಚು ಕುದುರೆ ಮನಸ್ಸು ಎಲ್ಲೆಲ್ಲೋ ಓಡುವ ಹಾಗೆ ಇವರಿಬ್ಬರ ಓಡಾಟ ಕೂಡ ಬಲು ಜೋರಾಗಿಯೇ ಇತ್ತು. ಇನ್ನು ಒಂದು ಹೆಜ್ಜೆ ಮುಂದಕ್ಕೋಗಿ ಅದೇನೋ ಲಿವಿಂಗ್ ಟುಗೆದರ್ ರಿಲೇಷನ್ ಹೊಂದಿದ್ರು. ಅನ್ಬರಸ್ ಹಾಗೂ ವಿದ್ಯಾ ಕಳೆದ 6 ತಿಂಗಳಿಂದ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಚಿಕ್ಕನಾಗಮಂಗಲದ ಬಾಡಿಗೆ ಮನೆಯಲ್ಲಿ ಸಹಜೀವನ ನಡೆಸ್ತಿದ್ರಂತೆ. ಆದ್ರೆ ಇದೀಗ ಈಕೆಗೆ ಅನ್ಬರಸ್ ಸಹವಾಸ ಕೂಡ ಸಾಕೆನಿಸಿದ್ಯೋ ಏನೋ, ಅಥವಾ ಒಬ್ಬನೊಂದಿಗೆ ಲವ್ವಿ ಡವ್ವಿ ಸಾಕಾಗಲ್ವೋ ಏನೋ. ಅವನು ಬೇಕು, ಇವನು ಬೇಕು, ಸಿಕ್ಕಿದ್ರೆ ಮತ್ತೊಬ್ಬನೂ ಬೇಕೇನೋ ಈಕೆಗೆ. ಆದ್ರೆ ಪಾಪ ಈ ಅನ್ಬರಸ್ ಮಾತ್ರ ತನ್ನ ಪ್ರೀತಿಯ ದೇವತೆ ಈಕೆಯೊಬ್ಬಳೇ ಅಂದ್ಕೊಂಡು ತುಂಬಾನೇ ಪ್ರೀತಿಸ್ತಾ ಇದ್ದ. ಆದ್ರೆ ಈಕೆ ಮಾತ್ರ ಬಟ್ಟೆಯನ್ನ ಬದಲಿಸುವ ಹಾಗೆ ಬಾಯ್ ಫ್ರೆಂಡ್ಗಳನ್ನ ಈಸಿಯಾಗಿ ಬದಲಿಸ್ತಾ ಇದ್ಲು. ಈ ನಡುವೆ ತನ್ನ ಮನೆ ದೇವತೆ ಮತ್ತೊಬ್ಬ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿರೋದು ಅನ್ಬರಸ್ಗೆ ತಿಳಿದು ಬಂದಿದೆ. ಹುಡುಗಿಂದದೇ ನಮ್ಮ ಮಗ ಸೆತ್ತೋಗಿದ್ದಾನೆ. ಇವಾಗ ಅವ್ನು ಡೀಫಾಲ್ಟ್ ಲವ್ ಮಾಡ್ಬಿಟ್ಟೆ ನಮ್ಮ ಮಗ ಅನ್ಬರಸನ್. ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇವಾಗ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದ ಹುಡುಗಿನ? ಅವಳು ಹೇಳಿರೋದು 5 ವರ್ಷ ಅಂತ ಪರಿಚಯ ಅಂತ. ಇವಾಗ ಫ್ರೆಂಡ್ಸ್ ಕೇಳಿದ ಮೇಲೆ 9 ತಿಂಗಳು 10 ತಿಂಗಳು ಅಷ್ಟೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನನ್ನ ಹತ್ರ ಸುಳ್ಳು ಹೇಳಿದಾಳೆ. ಮನೆಗೆ 10 ತಿಂಗಳಂದು ವಾರಕ್ಕೆ 1 ಸರಿ 2 ಸರಿ ಬರ್ತಾ ಇದ್ಳು. ಬಂದ 5-6 ಗಂಟೆಗೆ ಬಂದ 10-11 ಗಂಟೆಗೆ ಹೋಗ್ತಾಳೆ. ಆವಾಗಲೂ ನಾನು ಕೇಳಿದೆ, ಇಲ್ಲ ನಾನು ಅಮ್ಮ ಹತ್ರ ಹೇಳ್ಬಿಟ್ಟು ಬಂದಿದ್ದೀನಿ, ಅಣ್ಬು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಳು. ಮತ್ತು ಕ್ವಶನ್ ನಾನು ಕೇಳ್ತಾ ಇದ್ದೆ ಮದುವೆ ಬಗ್ಗೆ ಮಾತಾಡುವಾಗ, ನಿಮ್ಮ ಅಮ್ಮ ಅಪ್ಪ ಹತ್ರ ಮಾತಾಡಿ ನಾವೇ ಬಂದು ಕೇಳ್ತೀವಿ, ನೀವು ಹಂಗೆ ಬರಬಾರ್ದು ಅಂತ. ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ, ಕ್ಯಾಸ್ಟ್ ಪ್ರಾಬ್ಲಮ್ ಇದೆ, ನಾನು ಹೇಳ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ, ನಾನು ಸೇರ್ಕೋಬೇಕು ಅಷ್ಟೇ ಅವಳು ಹೇಳಿರೋದು. ಅನ್ಬರಸ್ ಜೊತೆ ಸಹಜೀವನ ನಡೆಸುವ ಸಮಯದಲ್ಲಿ ಅನ್ಬರಸ್ ಮನದನ್ನೆಗೆ ಸಂತೋಷ ಎಂಬ ಯುವಕನ ಪರಿಚಯವಾಗುತ್ತೆ. ಆತನೊಂದಿಗೂ ಅಕ್ರಮ ಸಂಬಂಧವನ್ನ ಈಕೆ ಹೊಂದಿದ್ದಾಳೆ. ಅನ್ಬರಸ್ ಮನೆಯಲ್ಲಿ ಇಲ್ದಿದ್ದಾಗ ಸಂತೋಷ್ನನ್ನ ಮನೆಗೆ ಕರೆಸಿಕೊಳ್ತಾ ಇದ್ಲು. ತಾನಿರುವ ಮನೆಯನ್ನೇ ಅಕ್ರಮ ಸಂಬಂಧಕ್ಕೆ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ಲು. ಒಂದು ದಿನ ಹೊರಗಡೆ ಹೋಗಿದ್ದ ಅನ್ಬರಸ್ ಮನೆಗೆ ಬಂದಾಗ ಸಂತೋಷನೊಂದಿಗೆ ತನ್ನ ಮನದನ್ನೇ ಸಂತೋಷವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇರೋದನ್ನ ಕಣ್ಣಾರೆ ಕಂಡಿದ್ದಾನೆ. ತಾನು ಮನಸಾರೆ ಪ್ರೀತಿಸ್ತಾ ಇರುವ ಯುವತಿ ತನ್ನದೇ ಮನೆಯಲ್ಲಿ ಇನ್ನೊಬ್ಬನ ತೆಕ್ಕೆಯಲ್ಲಿರೋದನ್ನ ಕಂಡಾಗ ಯಾವ ಪ್ರೇಮಿ ತಾನೇ ಸುಮ್ಮನೆ ಇರ್ತಾನೆ ಹೇಳಿ. ಇದರಿಂದ ಮನಸ್ಸಿಗೆ ತುಂಬಾನೇ ನೋವಾಗಿದೆಯಂತೆ. ಈ ವಿಚಾರದ ಬಳಿಕನೂ ವಿದ್ಯಾಳಿಗೆ ಸಾಕಷ್ಟು ಬುದ್ಧಿ ಕೂಡ ಹೇಳಿದ್ದಾನೆ. ಆದರೂ ಆಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣಲಿಲ್ಲ. ಈ ನೋವನ್ನ ಸಹಿಸೋಕ್ಕಾಗದೆ ಇದೀಗ ಈ ಅನ್ಬರಸ್ ಈ ಜಗತ್ತಿನಿಂದಲೇ ದೂರವಾಗೋದಕ್ಕೆ ಯೋಚಿಸ್ತಾನೆ. ಏನಂದರೆ ಇವಳು ಅನ್ಯ ಕ್ಯಾಸ್ಟ್ ಗೌಡ್ರು ಅಂತ ಹೇಳಿರ್ತಾಳೆ. ನಮ್ಮ ಮನೆಯಲ್ಲೆಲ್ಲ ಒಪ್ಕೊಳ್ಳಲ್ಲ. ಬಟ್ ಇದ್ರೂ ನಾನು ಇಷ್ಟಪಟ್ಟು ಬಂದಿದ್ದೀನಿ, ನಾನು ಇನ್ನೂ ಬಿಡೋಲ್ಲ, ಕೈ ಬಿಡೋಲ್ಲ, ನಿನ್ನ ಜೊತೆಗೆ ನಾನು 100 ವರ್ಷ ಕಾಲ ನಾನು ಬಾಳ್ಬೇಕಂತಲೇ ನಿನ್ನ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸೊ ಹೇಳಾದ್ಮೇಲೆ ಇವರೆಲ್ಲ ಒಂದು ನಿರ್ಧಾರ ಮಾಡಿಕೊಂಡು ಒಂದು ಮನೆ ಮಾಡ್ತಾರೆ ಸರ್ ದೊಡ್ಡನಾಮಂಗಲದಲ್ಲಿ. ಆ ದೊಡ್ಡನಾಮಂಗಲದಲ್ಲಿ ಮನೆ ಮಾಡಿರೋದನ್ನು ಎತ್ತವ್ರಿಗೆ ಗೊತ್ತಾಗಲ್ಲ. ಸೊ ನಮಗೂ ವಿಚಾರ ಗೊತ್ತಿರಲ್ಲ. ಸೊ ಒಂದು ದಿವಸ ಏನಾಗುತ್ತೆ, ಇಬ್ಬರು ಅಲ್ಲಿ ಜೊತೆಲಿ ಇರ್ತಾರಾ? ಹೌದು ಸರ್, ಜೊತೆಯಲ್ಲೇ ಇರ್ತಾರೆ, ಜೊತೆಗಿರ್ತಾರೆ ಸರ್. ಸೊ ಹಂಗಾಗಿ ಕೊನೆಗೆ ಏನಾಗುತ್ತೆ ಅಂದರೆ ಒಂದು ದಿವಸ ಇವನು ನೈಟ್ ಶಿಫ್ಟ್ ಮಾಡೋಕ್ಕೆ ಹೋಗಿರ್ತಾನೆ, ಚಾರ್ಜರ್ ಮರ್ತುಬಿಟ್ಟಿರ್ತಾನೆ ಸರ್.
ಒಂದು 2 ಅವರ್ ಡ್ಯೂಟಿ ಮಾಡಿಬಿಟ್ಟು ಕಂಪನಿಯಿಂದ ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಹೊರಗಡೆ ಗಾಡಿ ಇರುತ್ತೆ. ಗಾಡಿ ನೋಡಿಬಿಟ್ಟು ಮೇಲೆ ಹೋಗಿ ನೋಡಿದಾಗ ಈ ಸಂತೋಷ್ ಅನ್ನೋ ಹುಡುಗ ಒಳಗಡೆ ಮಲಗಿರ್ತಾನೆ. ಈ ಮಲಗಿರೋದನ್ನ ನೋಡಿಬಿಟ್ಟು ವಿದ್ಯಾನ ಪ್ರಶ್ನೆ ಮಾಡ್ತಾನೆ, ಏನಮ್ಮ ಇವನು ಯಾರು, ಇವನು ಒಳಗಡೆ ಮಲಗಿದಾನಲ್ಲ, ನನ್ನ ರೂಮಲ್ಲಿ ಇವ್ನಿಗೇನು ಕೆಲಸ ಅಂತೆಲ್ಲ ಕೇಳಿದಾಗ ಅದೆಲ್ಲ ಏನಿಲ್ಲ, ಅವ್ನು ನನ್ನ ಫ್ರೆಂಡು ಬಂದಿದ್ದಾನೆ, ಹೋಗ್ತಾನೆ ಬಿಡು ಅಂತ ಹೇಳ್ತಾನೆ. ಅದು ಹೆಂಗಮ್ಮ, ನನ್ನ ಮನೆಯಲ್ಲಿ ಅವ್ನು ಬಂದು ಮಲ್ಕೊಂಡಿದ್ದಾನೆ, ನಾನು ಇಲ್ದಿರೋ ಟೈಮಲ್ಲಿ ಹೆಂಗೆ ಬಂದ ಅವನು, ಯಾವ ಥರ ರೀತಿಯಲ್ಲಿ ನೀವು ಇದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಇದ್ದೀರಾ ಅಂದರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು, IT BTಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಫ್ರೆಂಡ್ ಅಂತ ಹೇಳ್ಕೊಂಡು. ಅದಕ್ಕೆ ಇವನು ಏನಂತಾನೆ, ನಿರಾಕರಿಸ್ತಾನೆ. ಬೇಡ, ನಾವೊಂದು ಜೀವನ ನಡ್ಸೋಕ್ಕಂತ ಬಂದಿದ್ದೀವಿ, ಹಲವಾರು ಕನ್ಸ್ಕೊಂಡಿದ್ದೀವಿ, ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಸೊ ಇವಳು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇವ್ರಿಗೆ ಇದು ತಾರಕ್ಕೆ ಇರುತ್ತೆ ಸರ್ ಸಮಸ್ಯೆ ಹೋದಾಗ ಏನು ಮಾಡ್ತಾರೆ ಅಂದರೆ, ಈ ಆಲ್ರೆಡಿ ಇವಳು ಬಂದ್ಬಿಟ್ಟು ಡೈವರ್ಸ್ ಮಾಡ್ಕೊಂಡು ಬಂದಿರೋಳು, ಅವನ ಹತ್ರ ಎಷ್ಟು ಇದು ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ. ಇನ್ನು ನಮ್ಮ ಹುಡುಗನ ಹತ್ರ ಸಂಪಾದನೆ ಅನ್ನೋದನ್ನ ನಮ್ಮ ಮನೆಗೆ 1 ರೂಪಾಯಿನೂ ಕೊಡ್ತಾಯಿದ್ದಿಲ್ಲ. ಬರೋ ಸಂಪಾದನೆ ಎಲ್ಲ ಇವಳಿಗೆ ಕೊಡ್ತಾಯಿದ್ದ. ಒಡವೆ, ಆಮೇಲೆ ಅವಳಿಗೆ ಆಭರಣಗಳು, ವಸ್ತುಗಳೆಲ್ಲ ಈಸ್ಕೊಟ್ಟಿದ್ದಾನೆ, ಎಲ್ಲನೂ ಮಾಡಿದ್ದಾನೆ ಸರ್. ಮಾಡಿಕೊಟ್ಟಾದ್ಮೇಲೆ ಇವಳನ್ನ ಇನ್ನೊಬ್ಬನ ಜೊತೆ ಇರೋದನ್ನ ಪ್ರಶ್ನೆ ಯಾವಾಗ ಇವನು ಮಾಡ್ತಾನೆ, ಆವಾಗ ಇವಳು ಬಂದ್ಬಿಟ್ಟು ನಿರಾಕರಿಸ್ತಾಳೆ. ಇಲ್ಲ, ನಾನು ಅವನ ಜೊತೆನೇ ಇರೋದು, ಆಗೋಗಿದೆ, ನಾನು ಇದಕ್ಕೆ ಮೇಲೆ ನಾನು ನಿನ್ನ ತಂಡಕ್ಕೆ ಬರೋಲ್ಲ, ನಾನು ಇದಕ್ಕೆ ಸಿಂಗಾಪುರ್ಗೆ ಹೋಗೋಣ ಅಂತ ಇದ್ದೀನಿ, ನಾನು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಇವನಿಗೊಂದು ಅವಾಯ್ಡ್ ಮಾಡ್ತಾಳೆ. ಸೊ ಯಾವತ್ತು ಇವನ್ನ ಮನೆಗೆ ಸೇರಿಸಲ್ಲ, ಆವತ್ತು ಇವನು ತುಂಬ ನೊಂದ್ಕೊಬಿಡ್ತಾನೆ ಸರ್. ಆ ಆಡಿಯೋ ರೆಕಾರ್ಡಲ್ಲಿ ಎಲ್ಲ ಇದೆ. ಆಮೇಲೆ ಇವನು ಕಂಪನಿಲೆಲ್ಲ ಉಳ್ಕೊಳ್ತಾನೆ. ಅದಾದಮೇಲೆ 2 ದಿವಸ ಬಿಟ್ಟು ಅವಳನ್ನ ಹೋಗಿ ಮೀಟ್ ಮಾಡ್ತೀನಿ ಅಂತ ಅದರಲ್ಲಿ ಕೊನೆಗಿದೆ ಸರ್. ಅದಾದಮೇಲೆ ಮೀಟ್ ಆದಮೇಲೆ ಏನು ನಡೀತಾ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗ ಅದಾದಮೇಲೆ ಸಿಕ್ಕಿದ್ದು ನಮಗೆ ಹೆಣವಾಗಿದೆ ಸರ್. ಅನ್ಬರಸ್ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ಮತ್ತೆ ತನ್ನ ಮನದನ್ನೆಯನ್ನು ಕನ್ವಿನ್ಸ್ ಮಾಡೋಕೆ ಪ್ರಯತ್ನಿಸಿದಾನೆ. ಆದ್ರೆ ಆಕೆ ಮಾತ್ರ ಈತನ ಬುದ್ಧಿ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಬಿಡಿ. ಇಷ್ಟು ಮಾತ್ರವಲ್ಲದೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸಿದಾಳಂತೆ. ಇದಕ್ಕೆ ಪೂರಕವಾಗಿ ಸ್ನೇಹಿತನ ಜೊತೆ ವಿದ್ಯಾ ಮಾತನಾಡಿರುವ ಆಡಿಯೋ ಕಾಲ್ ಲಭ್ಯವಾಗಿದೆ. ಅನ್ಬರಸ್ ವಿದ್ಯಾಗೆ ಬುದ್ಧಿ ಹೇಳಿದ್ದಾನೆ. ಇಷ್ಟಾದರೂ ಸಹ ತನ್ನ ಬುದ್ಧಿಯನ್ನ ಬಿಡದ ವಿದ್ಯಾ ಅದೇ ಚಾಳಿಯನ್ನ ಮುಂದುವರೆಸಿದ್ಲಂತೆ. ಅದರಿಂದ ಮನನೊಂದು ಅನ್ಬರಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಲ್ಲ, ಈ ಅನ್ಬರಸ್ಗೂ ಯೋಚನೆ ಮಾಡುವ ಬುದ್ಧಿ ಬೇಡವಾ? ಈತನಿಗೆ ವಯಸ್ಸಿತ್ತು, ಕೈನಲ್ಲಿ ಒಳ್ಳೆಯ ಉದ್ಯೋಗನೂ ಇತ್ತು, ಮದುವೆಯಾಗೋದಕ್ಕೆ ಬೇರೆ ಹೆಣ್ಣು ಸಿಗಲ್ವಾ? ಅಥವಾ ಆಕೆಯೊಬ್ಬಳೇ ಹೆಣ್ಣು ಅಂತ ಅಂದ್ಕೊಂಡಿದ್ನ ಹೇಗೆ? ಯಾವಳಿಗೋಸ್ಕರನೋ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಒಂದಿಷ್ಟು ಕೂತು ಯೋಚನೆ ಮಾಡಿದ್ರೆ ಸುಂದರವಾದ ಬದುಕು ಅವನ ಮುಂದೆ ಇತ್ತು. ಅನ್ಯಾಯವಾಗಿ ತನ್ನ ಬದುಕನ್ನ ತಾನೇ ಅಂತ್ಯಗೊಳಿಸಿದ. ಕೊನೆಗೂ ಪ್ರೀತಿ ಎಂಬ ಸುಳಿಯಲ್ಲಿ ಸಿಲುಕಿ ಮಾಯಾಂಗನೆಯ ಮಾಯಾಲೋಕದಲ್ಲಿ ಮರಿಯಾಗಿ ಹೋದ ಅನ್ಬರಸ್ ಎಂಬ ಭಗ್ನ ಪ್ರೇಮಿ. ಆತನ ಸಾವಿನಿಂದ ಆಕೆಗೇನು ನಷ್ಟ ಇಲ್ಲ, ಇವನಿಲ್ದಿದ್ರೆ ನಾಳೆ ಇನ್ನೊಬ್ಬ. ಆದ್ರೆ ಅನ್ಬರಸ್ ಕುಟುಂಬಸ್ಥರು ಮಾತ್ರ ಮಗನನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಪ್ರೀತಿ ಹೆಸರಲ್ಲಿ ತಮ್ಮ ಮಗನಿಗೆ ವಿದ್ಯಾ ಮೋಸ ಮಾಡಿದ್ದಾಳೆ, ತಮ್ಮ ಮಗನ ಸಾವಿಗೆ ಕಾರಣಳಾಗಿದ್ದಾಳೆ. ಈಕೆಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಕಾನೂನಿನ ಮೊರೆ ಹೋಗಿದ್ದಾರೆ. ಅನ್ಬರಸನ್ ಹಾಗೂ ವಿದ್ಯಾ ಮಾತನಾಡಿರುವ ಕಾಲ್ ರೆಕಾರ್ಡ್ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಎಂದು ಪೋಷಕರು ಪ್ರಕರಣ ದಾಖಲಿಸಿದ್ದಾರೆ. ಅದರಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಸಂತೋಷ್ ಹಾಗೂ ವಿದ್ಯಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರೀತಿ, ಪ್ರೇಮ, ಪ್ರಣಯ ಎಂಬ ಮಾಯಾ ಲೋಕದಲ್ಲಿ ತೇಲಾಡ್ತಾ ಕ್ಷಣಿಕ ಸುಖದ ಅಮಲಿಗಾಗಿ ಅದೆಷ್ಟೋ ಯುವಕರ ಬಾಳಿನಲ್ಲಿ ಚಲ್ಲಾಟವಾಡ್ತಿರುವ ವಿದ್ಯಾಳಂತಹ ಮಾಯಾಂಗನೆಯ ಮಾಯಾಜಾಲಕ್ಕೆ ಇನ್ನೆಷ್ಟು ಜನ ಬಲಿಯಾಗಲಿದ್ದಾರೋ ಏನೋ. ಪ್ರೀತಿಯ ಸುಳಿಗೆ ಸಿಲುಕಿ ಮೋಸ ಮಾಡುವವರಿಗಾಗಿ ಇರುವ ಒಂದು ಅತ್ಯಮೂಲ್ಯ ಜೀವನವನ್ನ ಅಂತ್ಯ ಮಾಡುವ ಮೊದಲು 1000 ಬಾರಿ ಯೋಚಿಸಿ. ನಿಮಗೂ ಒಂದು ಕುಟುಂಬ ಇದೆ. ಇದೇ ಈ ಹೊತ್ತಿನ ಕ್ರೈಮ್ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.